ಸಮಾಜ ಮುಖಂಡರು ಒಂದು 50 ಜನ ಬಂದಿದ್ದು ಭೇಟಿಯಾಗಕ್ಕೆ ಮನೆ ಪತ್ರ ಕೊಡಕ್ಕೆ. ಎಲ್ಲಿ ಇಲ್ಲಿ ಅಬ್ದುಲ್ಪುರ ಇದ್ರಿ ಡಾಕ್ಟರ್ ಸರ್? ಕೊಟ್ಟು ಹೋಗ್ತೀನಿ ಸರ್. ಆಮೇಲೆ ನಾವು ಸುಮೂಟವಾಗಿ ಅಟ್ರಾಸಿಟಿ ಪ್ರಕರಣವನ್ನು ದಾಖಲು ಮಾಡಿಕೊಡ್ರಿ. ಇವ್ರ ಮೇಲೂ ಇಂಥ ಯಾವ ದಬ್ಬಾವ್ ಹೇಳ್ತಾ ಇದ್ದಾರೆ. ನಮ್ಮ ಸಮಾಜ ಎಲ್ಲಿಲ್ಲ, ಅಫ್ಜಲ್ಪುರ, ಆಳಂದು, ಚಿಂಚೋಳಿ ಇಂಥ ಭಾಗದಲ್ಲಿ ಬಹಳಷ್ಟು 5 ನನ್ನ ಹೆಸರು ನಂದಕುಮಾರ್ ಮಾಲಿ ಪಾಟೀಲ್, ಮಾಜಿ ಉಪಮಹಾಪೌರ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕರ ಸಂಘದ ವಿಭಾಗೀಯ ಅಧ್ಯಕ್ಷನಾಗಿದ್ದೇನೆ. ಇವತ್ತು ಈ ಪತ್ರಿಕಾಗೋಷ್ಠಿ ಉದ್ದೇಶ ಅಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ 2020ರಲ್ಲಿ ಈ ಕೈಬಿಟ್ಟು ಹೋಗಿರ್ತಕ್ಕಂಥ ಏನು ವಾಲ್ಮೀಕಿ ನಾಯಕ ಸಮಾಜ ಸಂಪಟ್ಟಂಥ ಪರಿವಾರ ಮತ್ತು ತಳವಾರ ಜಾತಿಗಳು ಕೈ ಬಿಟ್ಟಿದ್ದರಿಂದ 2020ರಲ್ಲಿ ಪುನಃ ಅವುಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿ ಕೇಂದ್ರದಿಂದ ಗೆಜೆಟ್ ಆಗಿ ಬಂತು. ಅದಾದ ನಂತರ ಬಹುದಿನಗಳ 20 ವರ್ಷಗಳ ಬೇಡಿಕೆ ಇತ್ತು, ಅದು ನಮ್ಮ ಬೇಡಿಕೆ ಈಡೇರಿತು. ಅದ ನಂತರ ಏನಾಯ್ತು ಅಂದರೆ 2023ರಲ್ಲಿ ಈ ಗುಲ್ಬರ್ಗದಲ್ಲೊಂದು ಹಿಂದುಳಿದ ವರ್ಗಗಳ ಸಮಾವೇಶ ಇತ್ತು. ಆ ಸಂದರ್ಭದಲ್ಲಿ ಆಗಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬೊಮ್ಮಾಯಿ ಅವರು, ಬಸವರಾಜ ಬೊಮ್ಮಾಯಿ ಅವರು ಒಂದು ಸುಳ್ಳು ಹೇಳಿಕೆಯನ್ನು ಒಂದು ಚುನಾವಣೆ ಗಿಮಿಕ್ಸ್ ಆಗಿ ಮಾತಾಡೋರು. ಏನಂತಂದರೆ, ಇಲ್ಲ ನಾನು ಸುಮ್ಮನೆ ಕಲಬುರಗಿ ಬಂದಿಲ್ಲ, ಹಿಂದುಳಿದ ಬರ್ತಕ್ಕಂಥ ತಳವಾರಿ ಕೂಡ ನಾನು ST ಸರ್ಟಿಫಿಕೇಟನ್ನು ಕೊಡ್ಲಿಕ್ಕೆ ಬಂದಿದ್ದೀನಿ ಅಂತೇಳಿ ಒಂದು ತೋರಿಸು. ಅದಾದ ನಂತರ ಏನೈತೆ ಅಂದ್ರೆ ಸಂವಿಧಾನಬದ್ಧವಾದಂಥ ಅಧಿಕಾರ ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿಯವರೇ ಅವ್ರ ಬಾಯಿನ ಸುಳ್ಳು ಬಂದ ನಂತರ ಎಲ್ಲ ಕಡೆ ಏನಾಯ್ತಂದ್ರೆ ಮಿಸ್ ಅಂಡರ್ಸ್ಟ್ಯಾಂಡ್ ಆಗಿ ಕೆಲವು ಅಧಿಕಾರಿಗಳು ಅಲ್ಲಲ್ಲಿ ಈ ಹಿಂದುಳಿದ ವರ್ಗದಲ್ಲಿ ಬರ್ತಕ್ಕಂಥ ತಳವಾರಿಗೆ ಸರ್ಟಿಫಿಕೇಟ್ ಕೊಟ್ಟರು, ಅವ್ಯಾತವಾಗಿ ಕೊಟ್ಟರು. ಸುಮಾರು ಕಲಬುರಗಿ ಜಿಲ್ಲೆಯಲ್ಲಿ ಒಂದು 30,000 ಸರ್ಟಿಫಿಕೇಟ್ ಇಶ್ಯೂ ಆಯಿತು. ಅದಾದ ನಂತರ ನಾವು ಎಲ್ಲ ನಮ್ಮ ಶಾಸಕರು, ಹಿರಿಯರು, ಹೋರಾಟಗಾರರೊಂದಿಗೆ ಮಾನ್ಯ ಮುಖ್ಯಮಂತ್ರಿಯವ್ರನ್ನ, ಸಮಾಜ ಕಲ್ಯಾಣ ಮಂತ್ರಿಯವ್ರನ್ನ ಭೇಟಿಯಾದಾಗ 2/7/2025 ಒಂದು ಸುತ್ತೋಲೆಯನ್ನು ಹೊರಡಿಸೋದು. ಏನಂದ್ರೆ, ಇಲ್ಲ ನಾವು ವಾಲ್ಮೀಕಿ ನಾಯಕ ಸಮಾಜದ ಪದ ಮಾತ್ರ ಸೇರಿಸ್ತೀವಿ, ಹಿಂದುಳಿದ ವರ್ಗದಲ್ಲಿ ಕೂಡ ತಳವಾರಿದ್ದಾರೆ. ಈ ಜಾತಿ ಪ್ರಮಾಣಪತ್ರ ಕೊಡ್ತಕ್ಕಂಥ ತತ್ಸಮಾನ ಪ್ರಾಧಿಕಾರವು ಬಹಳ ಮುಂಜಾಗ್ರತವಾಗಿ ಪರಿಶೀಲನೆ ಮಾಡಿ ಅಂಥವರಿಗೆ ಸರ್ಟಿಫಿಕೇಟ್ ಕೊಡಬೇಕು ವಿನ ಹಿಂದುಳಿದಲ್ಲಿ ಬರ್ತಕ್ಕಂಥ ತಳವಾರಿ ಕೊಡ್ತಕ್ಕದ್ದಲ್ಲ ಅಂತಕ್ಕಂಥದ್ದು ಬಹಳ ಸರಳಾಗಿ ಆದೇಶ ಮತ್ತು ಸುತ್ತೋಲೆ ಕೂಡ ಗೆಜೆಟ್ ಇವೆ. ಆದರೂ ಕೂಡ ಕೆಲವು ಕಡೆ ಇವತ್ತು ಅಫ್ಜಲ್ಪುರ ತಾಲೂಕಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಸಮಾಜ ಜನ ಕಡಿಮೆ ಇದ್ದಾರೆ. ಇವತ್ತು ಆ ಜನ ಹಿಂದುಳಿದು ಬರ್ತಕ್ಕಂಥ ಸೋದರ ಸಮಾಜ ಭಾಳ ಜನ ಇದ್ದಾರೆ, ಇರಲಿ ಪರವಾಗಿಲ್ಲ. ಅವರಲ್ಲಿ ಕೂಡ ಬಡವರು ಇದ್ದಾರೆ, ಹಿಂದುಳಿದಿದ್ದಾರೆ, ಅವರು ಕೂಡ ನೇರವಾಗಿ ಪರಿಶಿಷ್ಟ ಪಂಗಡ ಸೇರಿದ್ರೆ ನಮಗೇನು ಅಭ್ಯಂತರ ಇಲ್ಲ. ಆದರೆ ಈ ತಳವಾರು ನಾವೇ ವಾಲ್ಮೀಕಿ ತಳವಾರು ಅಂತಕ್ಕಂಥ ಏನು ಹೇಳ್ತಾರಲ್ಲ, ಇದು ನಾವು ಗಂಭೀರವಾಗಿ ಪರಿಗಣಿಸ್ತೀವಿ ಮತ್ತು ಇದನ್ನ ಖಂಡಿಸ್ತೀವಿ ನಾವು. ಆ ನಿಟ್ಟಿನಲ್ಲಿ ಮೊನ್ನೆ ಕೆಲವು ಸಂಘಟನೆಗಳು ಮತ್ತೆ ತಹಸೀಲ್ದಾರ್ ಮೇಲೆ, ಶಾಸಕರ ಮೇಲೆ ಒತ್ತಡ ತಂತ್ರನ ಏರೋ ಮುಖಾಂತರ ಮತ್ತೆ ಸುಳ್ಳು ಸರ್ಟಿಫಿಕೇಟ್ನ ಪಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಇಡೀ ಜಿಲ್ಲೆಯಲ್ಲಿ ಇವತ್ತು ಸುಮಾರು 2 ವರ್ಷಗಳಿಂದ ಎಲ್ಲಿ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ, ಸರ್ಕಾರ ಕಟ್ಟುನಿಟ್ಟಿನ ಆದೇಶದಿಂದ. ಈಗ ಪುನಃ ಮತ್ತೆ ಅಂತ ಒಂದು ಸನ್ನಿವೇಶ ಕ್ರಿಯೇಟ್ ಆಗ್ಬಾರ್ದು, ಸಮಾಜಗಳ ಮುಂದೆ ಒಂದು ಒಡಕುಂಟಾಗ್ತಕ್ಕಂಥ ವಯಸ್ಸನ್ನು ಆಗ್ತಕ್ಕಂಥದ್ದು, ಜಗಳ ಆಗ್ಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿ ಮಾಡಿದ್ದೀವಿ. ಇಲ್ಲ ಸರ್, ಈ ಥರ ಆಗಿದೆ, ನೀವು ನಿಮ್ಮ ಏನು VAಗಳು RIಗಳು ಇದ್ದಾರ ಅವ್ರಿಗೆ ಗೊತ್ತಿರ್ತದೆ ಯಾರು ಹಿಂದುಳಿದ ವರ್ಗದರು, ಯಾರು ನಿಜವಾಗಿ ಪರಿಶಿಷ್ಟ ಪಂಗಡದವರು ಗೊತ್ತಿರ್ತದೆ. ಯಾಕೆ ಕರೆಕ್ಟ್ ಮಾಹಿತಿಯನ್ನು ಕೊಡ್ರಿ. ಇಲ್ಲಾಂದ್ರೆ ಒಂದು ವೇಳೆ ನೀವು ತಪ್ಪು ಮಾಹಿತಿ ಕೊಟ್ಟರೆ, ನೀವು ಯಾವುದೋ ಒಂದು ಹೋರಾಟಕ್ಕೆ ಸುಳ್ಳು ಹೋರಾಟಕ್ಕೆ ಬೆದರಿ ಶಾಸಕರ ಒಂದು ಮರ್ಜಿಗೊಳಗಾಗಿ ನೀವೇನಾದರೂ ಕೊಟ್ಟರೆ ನಾವು ಕಾನೂನು ಮರ್ಯಾದೆ ಹೋಗ್ತೀವಿ. ಮತ್ತು ಕೊಟ್ಟಂಥ ಅಧಿಕಾರಿಗಳ ಮೇಲೆ ಮತ್ತು ತೆಗೆದುಕೊಂಡಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ನಾವು ಕೇವಲ ಹೋರಾಟ ಅಷ್ಟೇ ಅಲ್ಲ, ಕಾನೂನಾತ್ಮಕವಾಗಿ ಮತ್ತು ಒಂದು ಏನು ಪ್ರೈವೇಟ್ ಕೇಸು ಕೂಡ ಮಾಡ್ಲಿಕ್ಕೆ ಹಿಂದಿರುಗಿಲ್ಲ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಈ ಕೇಸ್ ಹೇಳಿದ್ವಿ. ಆದ್ದರಿಂದ ಇವತ್ತು ನಾನು ತಮ್ಮ ಮಾಧ್ಯಮ ಮುಖಾಂತರ ನಾನು ಒಂದು ಮನವಿ ಮಾಡ್ಕೋತೀನಿ. ಈ ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾಗಲೇ ಒಂದು ಆದೇಶನ ಸರ್ಕಾರದಲ್ಲಿ ಬಂದಿದೆ. ಏನಂದ್ರೆ, ಇದುವರೆಗೆ ಎಷ್ಟು ಸುಳ್ಳು ಸರ್ಟಿಫಿಕೇಟ್ನ ಇಶ್ಯೂ ಮಾಡಿದ್ದಾರೆ ಇಡೀ ಜಿಲ್ಲೆಯಲ್ಲಿ, ಅದನ್ನು ನೀವು ತಹಸೀಲ್ದಾರ್ ಮುಖಾಂತರ ತರಿಸ್ಕೊಂಡು 4FD ಒಂದು ಇದರಲ್ಲಿ ಕ್ರಮ ತಗೋಬೇಕು. ಅವ್ರು ರಿಜೆಕ್ಟ್ ಮಾಡ್ಲಿಕ್ಕೆ ಒಂದು ಅಧಿಕಾರ ಮಾನ್ಯ DC ಅವ್ರಿಗಿದೆ. ಅದನ್ನು ತಕ್ಷಣ DC ಅವರು ಮುಂದಾಲೋಚನೆಯಾಗಿ ತಕ್ಷಣ ತರ ಮಾಡ್ದೇನೆ. ಯಾಕಂದ್ರೆ ಇನ್ನೂ ತಾವು ಮೀನಾ ಮೇಲೆ ಸೇಣಿಸ್ತಾ ಕುಂತಾರೆ, ಜಾತಿ ಸಂಘರ್ಷ ಉಂಟಾಗ್ತಕ್ಕಂಥದ್ದು ಭಾಳ ಇದೆ. ಆ ನಿಟ್ಟಿನಲ್ಲಿ ಇವತ್ತು ತಾವು ತಮಗಿರ್ತಕ್ಕಂಥ ಒಂದು ಏನು ಸಂವಿಧಾನಬದ್ಧ ಅಧಿಕಾರನ ಉಪಯೋಗ ಮಾಡಿಕೊಂಡು ಇದುವರೆಗೆ ಕೊಟ್ಟಿರ್ತಕ್ಕ ಸುಳ್ಳು ಸರ್ಟಿಫಿಕೇಟ್ನ ತಾವು ಪರಿಶೀಲನೆ ಮಾಡಿ ತಮ್ಮ ಅಧಿಕಾರಿಗಳ ಮುಖಾಂತರ, ತಹಸೀಲ್ದಾರ್ಗಳ ಮುಖಾಂತರ, RI ಗೃಹಗಳ ಮುಖಾಂತರ ತರಿಸಿಕೊಂಡು ನಿಜವಾದ ಪರಿಶಿಷ್ಟ ಪಂಗಡಕ್ಕೆ ಅನ್ಯಾಯ ಆಗದಂತ ನಿಟ್ಟಿನಲ್ಲಿ ತಾವು ಒಂದು ಸೂಕ್ತ ಕ್ರಮ ತಗೋಬೇಕಂತಕ್ಕಂಥ ಒಂದು ಮನವಿಯನ್ನ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊತೀನಿ. ಒಂದ್ ವೇಳೆ ಮಾನ್ಯ ಜಿಲ್ಲಾಧಿಕಾರಿಗಳು ಇದಕ್ಕೂ ಕೂಡ ಬಗ್ಗದೆ ಯಾವುದೇ ಒಂದು ರಾಜಕೀಯ ಒತ್ತಡಕ್ಕೊಳಗಾಗಿ ಇನ್ನೂ ತಾವು ಡಿಲೇ ಮಾಡ್ತಾ ಹೋದ್ರೆ ನಾವು ಇಡೀ ಜಿಲ್ಲೆಯಾದ್ಯಂತ ಮತ್ತು ಇಡೀ ಕಲ್ಯಾಣ ಕರ್ನಾಟಕ ಪ್ರದೇಶ ವ್ಯಾಪ್ತಿಯಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ನಾವು ಯುವಕರು, ಹಿರಿಯರು,
ಹೋರಾಟಗಾರರು ಬುದ್ಧಿವಂತರು ಎಲ್ಲ ಒಂದು ಸೇರಿಸಿ ದೊಡ್ಡ ಹೋರಾಟಕ್ಕೆ ನಾಂದಿ ಆಡ್ಬೇಕಾಗ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕು. ತಳವಾರ ಪರಿವಾರ ಸಮುದಾಯಕ್ಕೆ ಎಸ್ಸಿ ಪ್ರಮಾಣ ಪತ್ರ ಕೊಡಬಾರ್ದು ಅನ್ನುವಂತ ತಮ್ಮ ವಾದ ಇದೆನೋ ಅಥವಾ ಸರ್ಕಾರ ಆದೇಶ ಹೊರಡಿಸಿರ್ತಕ್ಕಂಥದ್ದು ನೈಜ ತಳವಾರ ಯಾರಾದ್ರೂ ಅವ್ರಿಗೆ ಕೊಡ್ರಿ ಅನ್ನುವಂಥದ್ದು? ಒಂದು ನೈಜ ತಳವಾರ ಅಂದ್ರೆ ಏನ್ರಿ? ಕರೆ ತಳವಾರ ಸುಳ್ಳು ತಳವಾರ ಅನ್ನಂಗಾಯ್ತು ನಿಮ್ಮ ಪ್ರಶ್ನೆಗೆ ಉತ್ತರ. ಒಂದು ನೈಜ ಆದ್ರೆ ಇನ್ನೊಬ್ರು ಡೂಪ್ಲಿಕೇಟ್ ಅಂತ ಅರ್ಥ ಅದು. ಈಗ ಏನಾಗ್ತದೆ ಸರ್ ಅಂದ್ರೆ ಇಲ್ಲಿ ಟೋಟಲ್ ಆಗಿ ತಳವಾರರಿಗೆ ಕೊಡಬಾರ್ದು. ಇಲ್ಲ ತಳವಾರ ನಮ್ಮ ಸರ್ಕಾರದ ಸುತ್ತೋಲೆಗೆ ನೀವು ಕೊಡ್ತೀನಿ. ಅದ್ರಲ್ಲಿ ಏನಿದೆ ಗೊತ್ತಂದ್ರೆ ಹಿಂದುಳಿದ ವರ್ಗದಲ್ಲಿ ಬರ್ತಕ್ಕಂಥವ್ರು ಕೂಡ ತಳವಾರಿದ್ದಾರೆ. ಇವತ್ತು ತಳವಾರಿಕೆ ಮಾಡೋದು ತಳವಾರ ಅಂತ ಗೊತ್ತಾಯ್ತು, ಇದು ವೃತ್ತಿ ಸೂಚಕ. ಇವತ್ತ ತಳವಾರಿಕೆ ಮಾಡೋರು ಈ ಭಾಗದಲ್ಲಿ ಏನಾದ್ರೆ ಕಬ್ಬಲಿಗರಲ್ಲಿದ್ದಾರೆ, ನಮ್ಮ ಸಮಾಜದಲ್ಲಿದ್ದಾರೆ, ಕುರುಬ ಸಮಾಜದಲ್ಲಿದ್ದಾರೆ, ಪರಿಶಿಷ್ಟ ಜಾತಿಯಲ್ಲಿದ್ದಾರೆ, ಮುಸ್ಲಿಮಾನರಲ್ಲಿ ಇದ್ದಾರೆ. ತಳವಾರಿಕೆ ಮಾಡ್ತಕ್ಕಂಥ ಎಲ್ಲ ಹಳ್ಳಿಗಳಿಗೆ ತಳವಾರಿಕೆ ಇದೆ. ಬಟ್ ಇವರು ವೃತ್ತಿ ಸೂಚಕ, ಇದು ಜಾತಿ ಅಲ್ಲ. ಇದನ್ನ ನಾವು ನಮ್ದೇನು ಸರ್ಕಾರ ಗೆಜೆಟ್ ಆದೇಶ ಏನಂದ್ರ ವಾಲ್ಮೀಕಿ ನಾಯಕ ಜನಾಂಗದ ಉಳಿದ ಜಾತಿ ಅಂದ್ರೆ ಅಲ್ಲಿ ನಾವು ಪಶ್ಚಿಮ ಪಂಗಡಕ್ಕೆ ಹೋಗಬೇಕಾಗಿತ್ತು. ಏನ್ 1991 ಅದು ಬಿಟ್ಟು ಹೋಯ್ತದ. ಅವಾಗಲಿಂದ ಮೈಸೂರು ಭಾಗದಲ್ಲಿ ಆ ಭಾಗದಲ್ಲಿ ನಿರಂತರ 20 ವರ್ಷ ಹೋರಾಟ ಇದೆ ಸರ್. ಇದ್ರಲ್ಲಿ ನಾವು ವಾಲ್ಮೀಕಿ ಸಮಾಜ ಸಂಪಟ್ಟಿದ್ವಿ, ನೀವು ವಾಲ್ಮೀಕಿ ನಾಯಕ ಬೇಡ ಇಷ್ಟೇ ಸೇರಿಸಿದ್ರಿ, ನಾವು ಸೇರಿಸಿ ಅಂತ. ಅದು ಇವ್ರು ಎಂದು ಹೋರಾಟ ಮಾಡಿಲ್ಲ. ಅದು ನಾವು ತಳವಾರ ಹೋರಾಟ ಎಂದು ಮಾಡಿಲ್ಲ. ಇವರು ಅವರು ಟೋಟಲ್ ಆಗಿ ಅವ್ರು ಏನು ಪರ್ಯಾಯ ಅವೆಲ್ಲ ಸೇರಿಸ್ಬೇಕು ಅವ್ರು ಹೋರಾಟ ಇದೆ. ಅವ್ರ ಹೋರಾಟ ಆಗಲಿ ಪಾಪ ನಿಜವಾಗಿ ಯಾರು ಇದ್ರೆ ಅವರು ಪರಿಚಯ ಮಾಡಿ ಸೇರ್ಲಿ, ಕೇಂದ್ರ ಸರ್ಕಾರ ಗೆಜೆಟ್ ಆಗಲಿ ವೆಲ್ಕಮ್ ಮಾಡ್ತಾರೆ. ಆಗಿಲ್ಲ ಬಟ್ ಹಿಂಬಾಗ್ಲಿ ತಗೋಬಾರ. ನಮ್ಮ ಕುಲಶಾಸ್ತ್ರೀಯ ಅಧ್ಯಯನದ ಮುಖಾಂತರ ತಳವಾರ ಮತ್ತು ಪರಿವಾರದವರಿಗೆ ಎಸ್ಪಿಯಲ್ಲಿ ಸೇರ್ಪಡೆ ಮಾಡಬೇಕು, ಪರಿಶಿಷ್ಟ ಪಂಗಡ ಪ್ರಮಾಣ ಪತ್ರ ಕೊಡ್ಬೇಕನ್ನುವಂತದ್ದು ರಾಷ್ಟ್ರಪತಿಗಳ ಅಂಕಿತ ನಾಮದೊಂದಿಗೆ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಒಂದು ಆದೇಶ ಪ್ರಮಾಣ ಪತ್ರವನ್ನ ತೋರಿಸಿದ್ರು. ತಾವು ಅದಕ್ಕೆ ವಿರೋಧ ಮಾಡ್ತಾ ಇದ್ದೀರು. ತಳವಾರ ಪರಿವಾರದವರು ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಲ್ಲ ಅನ್ನುವಂಥದ್ದು ತಮ್ಮ ವಾದ. ಇಲ್ಲ, ಇಲ್ಲ ಅದನ್ನ ಹೇಳದಿದ್ದು ತಾವ್ಯಾರು? ತಾವು ಸಂವಿಧಾನಕ್ಕೆ ಮೀರಿದವ ಇಲ್ಲ. ಕುಲಶಾಸ್ತ್ರೀಯ ಅಧ್ಯಯನ ಮುಖಾಂತರ ಹೇಳ್ತಾರೆ 28,800 ಜನ ಒಂದ್ ನಿಮಿಷ ಕಲಬುರಗಿ ಜಿಲ್ಲೆಯಲ್ಲಿ ಇದ್ದಾರೆ ಅನ್ನುವಂಥದ್ದು 2000 ಮಾನ್ಯ ಜನಗಣತಿಯಲ್ಲಿ ಸರ್ ಒಂದ್ ನಿಮಿಷ ರೈಟ್. ತಾವು ಅದನ್ನ ಹೆಂಗ್ ವಿರೋಧ? 2014ರಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮ ಸಮಾಜದ ನಿರಂತರ ಹೋರಾಟದ ಫಲವಾಗಿ 2014ರಲ್ಲಿ ರಿಕಮೆಂಡ್ ಮಾಡೋದು ಏನಂತ, ವಾಲ್ಮೀಕಿ ನಾಯಕ ಜನಾಂಗದ ಪರ್ಯಾಯ ಪದ ಉಳಿದಿರತಕ್ಕಂಥ ತಳವಾರ ಮತ್ತು ಪರಿವಾರ ರಿಕಮೆಂಡ್ ಆಗಿದೆ. ಅದೇ ಗೆಜೆಟ್ ಆಗಿ ಬಂದಿರೋದು. ಇದು ಗೆಜೆಟ್ ಇವ್ರು ರಿಕಮೆಂಡ್ ಮಾಡ್ತಕ್ಕಂಥ ಇಡೀ ತಳವಾರ ಅಂತ ಇದೆ, ಹಿಂದುಳಿದಲ್ಲಿ ಬರ್ತಕ್ಕಂಥ ತಳವಾರ ಅಂತ ಇದೆ ನೋಡ್ರಿ. ಇಲ್ಲ, ಕರ್ನಾಟಕ ರಾಜ್ಯ ಸರ್ಕಾರದ ಆದೇಶದಲ್ಲಿದೆ. ತಳವಾರ ಅನ್ನುವಂಥದ್ದಕ್ಕೆ ಒಂದು ಅಪೋಸಿಷನ್ ಬಂದಾಗ ಅಪೋಸಿಟ್ ಆಗಿ ಕೇಂದ್ರ ಸರ್ಕಾರದಿಂದ ಮತ್ತೊಮ್ಮೆ ಒಂದು ಆದೇಶವನ್ನು ಹೊರಡಿಸ್ತಾರೆ. ತಳವಾರ ಅನ್ನುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಒಂದೇ ಪದ, ಅದಕ್ಕೆ ಪರ್ಯಾಯವಾಗಿ ಯಾವುದೂ ಇಲ್ಲ. ತಳವಾರರಿಗೆ ನೀವು ಎಸ್ಟಿಯನ್ನ ಪರಿಶಿಷ್ಟ ಪಂಗಡದಲ್ಲಿ ಸೇರಿಸಬೇಕು ಅಂತ ಕೊಟ್ಟಿದ್ದಾರೆ. ಕರ್ನಾಟಕ ಅಧ್ಯಯನ ಇದು ಇದೆ ಸೂಪರ್ ಸರ್ಕಾರದ ಏನಿದೆ. ನಾವಿಲ್ಲ ಈ ತರ ಹಿಂದುಳಿದವರು ಕೂಡ ತಳವಾರ ಅಂತ ಉಳ್ಕೊತಾರ, ನಮ್ಗೆ ಅನ್ಯಾಯ ಆಗ್ತದೆ ಕೇಳಿದಾಗ 2-3 ಸುತ್ತಲೆಗಳು ಆಗಿದೆ ಸರ್ಕಾರದ. ಏನಾಗಿದೆ ಒಂದು ಶಾರ್ಟ್ ಎರಡೇ ಓದ್ತೀನಿ ನಾನು. ನಾಯಕ ಸಮುದಾಯ ಸೇರಿದ ಪರಿವಾರ ಮತ್ತು ತಳವಾರ ಜಾತಿಯವರು ಮೇಲಿನ ಅಧಿಸೂಚನೆಯಂತೆ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರವನ್ನು ಪಡೆಯಲು ಅರ್ಹರಿರುತ್ತಾರೆ. ಆದರೆ ರಾಜ್ಯದಲ್ಲಿ ನಾಯಕ ಸಮುದಾಯದ ಪರ್ಯಾಯ ಪದ ಜಾತಿಗಳಲ್ಲದ ಪರ್ಯಾಯ ಪದ ಅಲ್ಲದ ತಳವಾರ ಮತ್ತು ಪರಿವಾರ ಜಾತಿಯವರು ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರ ಪಡೆಯುತ್ತಿರುವುದರಿಂದ ನೈಜ ಪರಿಶಿಷ್ಟ ಪಂಗಡದ ಸಮುದಾಯದವರು ಸರ್ಕಾರದ ವಿವಿಧ ಸೌಲಭ್ಯಗಳಲ್ಲಿ ವಂಚಿತರಾಗುತ್ತಿದ್ದಾರೆ. ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಅದಕ್ಕೆ ಮತ್ತೆ ಆರ್ಡರ್ ಮಾಡ್ಯಾರ ಕೊಡಬಾರದಂತೇಳಿ. ಮುಂದೇನಾದ್ರು ನೋಡ್ರಿ, ತಹಸೀಲ್ದಾರು ಜಾತಿ ಪ್ರಮಾಣ ಪತ್ರ ನೀಡುವಾಗ ಪಾಲಿಸಬೇಕಾದ ಕಾರ್ಯವಿಧಾನವನ್ನು ಕಡ್ಡಾಯವಾಗಿ ಪಾಲಿಸಿ ನಿಯಮಾನುಸಾರ ನೈಜವಾದ ಪರಿಶಿಷ್ಟ ಪಂಗಡದ ನಾಯಕ ಸಮುದಾಯದ ಪರ್ಯಾಯ ಪದ ಜಾತಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಹಾಗೂ ನಿಗದಿತ ಅವಧಿಯೊಳಗೆ ಜಾತಿ ಪ್ರಮಾಣ ಪತ್ರ ನೀಡುವಂತೆ ಕ್ರಮ ವಹಿಸಲಾಗಿದೆ. ಕ್ಲಿಯರ್ ಇದೆ ಸರ್ಕಾರ. ವಾಲ್ಮೀಕಿ ಸಮಾಜದಲ್ಲೇ ತಳವಾರ ಸಮಾಜ ಇದೆ. ಅದ್ರ ಬಗ್ಗೆ ವಾದ ಮಾಡ್ತಾ ಇದ್ದಾರೆ. ತಳವಾರರಲ್ಲ, ವಾಲ್ಮೀಕಿ ತಳವಾರ ಇರ್ಬೋದು, ಬಟ್ ನಮ್ಮ ವಾಲ್ಮೀಕಿ ಜನಾಂಗದ ಪರ್ಯಾಯ ಪದ ತಳವಾರ ಅಲ್ಲ. ಇವ್ರು ಹಿಂದುಳಿದ ಬರ್ತಕ್ಕಂಥ ಇವ್ರು ಹಿಂದುಳಿದ ವರ್ಗದಲ್ಲಿ ಇರ್ತಕ್ಕಂಥ ತಳವಾರ ಸಮಾಜ ಏನಿದೆ ಅದನ್ನ ತೆಗೆದು ಹಾಕಿ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡ್ಬೇಕು ಅನ್ನುವಂಥದ್ದು ಆರ್ಡರ್ ಆಗಿದೆ. 2ನೇ ಆರ್ಡರ್ ಕರ್ನಾಟಕ ಸರ್ಕಾರದಿಂದ. ರಾಷ್ಟ್ರಪತಿ ಅಂಕಿತ ನಾಮನು ಕೂಡ ಅದೇ ಇದೆ. ವಾಲ್ಮೀಕಿ ಸಮಾಜದಲ್ಲಿ ಇರ್ತಕ್ಕಂಥ ತಳವಾರ ಸಮಾಜದವ್ರಿಗೆ ಕೊಡ್ಬೇಕು ಅಂತ ಹೇಳಲ್ಲ. ಅದು ವಾಲ್ಮೀಕಿ ಸಮಾಜದಲ್ಲಿ ನಾಯಕ ಇವು ಏನ್ ನಿಮ್ಮ ಪರ್ಯಾಯ ಪದಗಳು ಏನ ಎಲ್ರಿಗೂ ಕೊಡ್ಬೇಕು. ಅದರಲ್ಲಿ ತಳವಾರ ಅಂತ ಹೇಳಿ ಎಲ್ಲೂ ಮೆನ್ಷನ್ ಇಲ್ಲ. ಹಾಗೇನಾದ್ರು ವಾಲ್ಮೀಕಿ ಸಮಾಜದಲ್ಲಿ ತಳವಾರ ಅನ್ನುವಂಥದ್ದು ಯಾವ್ದಾದ್ರು ಪರ್ಯಾಯ ಜಾತಿ
ಅದ್ರ ಬಗ್ಗೆ ತಾವು ಏನ್ ಸ್ಪಷ್ಟನೆ ಕೊಡ್ತೀರಾ? ಇದೆಯಲ್ಲ ಸುತ್ತೋಲೆ ಕಡೆ ಇದೆ. ಅದೇ ಸೆಂಟ್ರಲ್ ಗೌರ್ಮೆಂಟ್ ಹಾವೇರಿ ಮತ್ತು ಬೆಳಗಾವಿ ನಮ್ಮ ನಾಯಕ ವಾಲ್ಮೀಕಿ ಅವ್ರು ಇದ್ರೂ ಅವ್ರು ಎಷ್ಟಿದಾಗ ಅದೇ ಈಗ 91ರಾಗ ನಮ್ಮ ಪದೇ ಓಸು ಸೇರ್ಬೇಕಾದ್ರೆ 2 ಜಾತಿ ಬಿಟ್ಟೋದು. ಅವಾಗ ಅವ್ರು 20 ವರ್ಷದಿಂದ ಸತತ ಹೋರಾಟ ಮಾಡ್ಕೊಬೇಕು. ಅದ್ರ ಪರವಾಗಿ 20 ಸೇರ್ತಾರ. ಈಗ ಸರ್ ತಾವು ಆಲ್ರೆಡಿ ವಾಲ್ಮೀಕಿ ಸಮಾಜ ಆಲ್ರೆಡಿ ST ಅಲ್ಲಿ ಇದೆ. ಹೌದು. ತಾವೆಲ್ಲಿ ಹೋರಾಟ ಮಾಡಿದ್ರಿ? ತಳವಾರ ಸಮಾಜಕ್ಕೂ ಕೂಡ ನೀವು ನ್ಯಾಯ ಕೊಡ್ರಿ, ST ಅಲ್ಲಿ ಸೇರಿಸ್ರಿ ಅಂತ ತಾವು ಸರ್ ಭಾಳ ಮಾಡ್ಯಾರ್ರಿ. ಇಲ್ಲಿ ಮಾಡಿಲ್ಲ ಭಾಗದಲ್ಲಿ. ಇಲ್ಲಿ ನಮ್ಮ ಪದೇ ಇಲ್ಲಿ ಮೈಸೂರು, ಬಾಗಲಕೋಟೆ, ಬೆಳಗಾವಿ ಆ ಜಿಲ್ಲೆಯಲ್ಲಿ ನಮ್ ಜನಾಂಗ ಇದೆ. ಅವರು 20 ಹೋರಾಟ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ ತಮ್ಮ ಪ್ರಕಾರ ತಳವಾರ ಸಮಾಜ ಎಲ್ಲ ಸಂವಿಧಾನದ ಪ್ರಕಾರ ಕಾನೂನಿನ ಅನ್ವಯ ಇವ್ರೇನು ಕುಲಶಾಸ್ತ್ರಿ ಅಧ್ಯಯನ ಮಾಡಿದ್ರು ತಳವಾರು 28,800 ಜನ ಕಲಬುರಗಿ ಜಿಲ್ಲೆಯಲ್ಲಿ ಇದಾರೋ ಅನ್ನುವಂಥದ್ದು ತಪ್ಪಂತ ತಾವ್ ಹೇಳ್ತಾ ಇದ್ವಿ. ತಪ್ಪು ಇಲ್ಲ ನಮ್ಮ ನೋಡ್ರಿ ಹೆಂಗು ಸರ್ ಹೆಂಗ್ ಗೊತ್ತಾ, ಈಗ ಈ ಕೇವಲ ಸರ್ಟಿಫಿಕೇಟ್ ಅಷ್ಟೇ ಅಲ್ಲ, ಇನ್ನೊಂದು ಏನ್ ಹೇಳ್ತಂದ್ರ ಜಾತಿ ಪ್ರಮಾಣ ಪತ್ರ ಕೊಡುವಾಗ ಅವರ ಒಂದು ಗುಣಲಕ್ಷಣಗಳನ್ನ ಅವ್ರ ಹಿನ್ನೆಲೆಯನ್ನ ತಿಳ್ಕೊಂಡು ಕೊಡ್ಬೇಕಂತದ್ದು. ಅಲ್ಲಿ ಏನಾಗ್ಬೇಕಲ್ಲ ಅಂದ್ರ ಅವ್ರು ಕೊಡ್ತಕ್ಕಂತ ಸರ್ಟಿಫಿಕೇಟ್ ಅವ್ರು ಇವರು ವಾಲ್ಮೀಕಿ ಸಮಾಜ ಸಂಪಟ ಇಲ್ಲ, ಅವ್ರ ನಡುವೆ ಇವರು ಅವ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಇಲ್ಲ ಅವ್ರು ಬೇರೆ ನಮ್ಮ ಬೇರೆ, ಕ್ಲಿಯರ್ ಅದು. ಹೀಗಾಗಿ ಇಡೀ 1 ವರ್ಷದಿಂದ ಸರ ಈಗ ತಹಸೀಲ್ದಾರ್ಗಳು DC ಗಳು ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ ಅವ್ರು? ನಾವೇ ದೊಡ್ಡ ಪ್ರಮಾಣದಲ್ಲಿ ಇದ್ವಿ ಇಲ್ಲಿ ಹೋರಾಟ ಮಾಡ್ಲಕ್ಕ? ಇಲ್ಲ, ನಮ್ಗೆ ಏನು ಒತ್ತಡ ಇಲ್ಲ. ನಮ್ದು ಕಲಬುರಗಿ ಜಿಲ್ಲೆ, ಯಾದಗಿರಿ ಜಿಲ್ಲೆ ಹೊರತುಪಡಿಸಿ ಎಲ್ಲಾ ಕಡೆನೂ ಎಲ್ಲಿ ಕೊಟ್ಟಿಲ್ಲ ಸರ್, ಎಲ್ಲಿ ಬಂದ್ ಆಗಿದೆ. ಇತ್ತು ಮೊದಲ ಬೊಮ್ಮಾವ್ರ ಹೇಳಿಕೆ ನಂಬ್ಕೊಂಡು ಎಲ್ಲ ಕಡೆ ಕೊಟ್ಟರು. ನಾವು ಪುನಃ ಹೋಗಿಲ್ಲ, ಈ ತರ ಅನ್ಯಾಯ ಆಗ್ತದೆ ಅಂದಾಗ ಮತ್ತು 2-3 ಸುತ್ತೋಲೆ ಬೇರೆ ಬೇರೆ ಬಂದವು. ನಿಮ್ಗೆ ಬೇರೆ ಬೇರೆ ಎಷ್ಟು ಸುತ್ತೋಲೆ ಓಸು ಕೊಡ್ತೀನಿ ಸರ್. ಪ್ರಮಾಣ ಪತ್ರಗಳನ್ನ ಇಶ್ಯೂ ಮಾಡಿದ್ದಾರೆ. ಅದಕ್ಕೆ ಮತ್ತೊಂದು ಆದೇಶ ಬಂದಿದೆ. ಮಾನ್ಯ ಜಿಲ್ಲಾಧಿಕಾರಿಗೂ ಒಂದು ಆದೇಶ ಬಂದಿದೆ. 4F ಅಡಿಯಲ್ಲಿ ಅವೆಲ್ಲವನ್ನು ರದ್ದುಪಡಿಸಬೇಕು ಕಳಿಸ್ತೈತಿ. ಅದೆಲ್ಲ ಅದ ನಿಮ್ಮ ಮೊಬೈಲ್ ಹಾಕ್ತೇನೆ. ಈ ಒಟ್ಟಾರೆಯಾಗಿ ತಮ್ಮ ಇವತ್ತು ತಮ್ಮ ಬೇಡಿಕೆ ಏನು ತಹಸೀಲ್ದಾರ್ ಇದನ್ನ ಅಫ್ಜಲ್ಪುರ್ ಮಾತ್ರ ಇಲ್ಲ, ಇಡೀ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ನಾವು ಈ ಹೋರಾಟ ನಿರಂತರ ಮಾಡ್ತಾ ಇದೀವಿ. ತಳವಾರ ಸಮಾಜ ಅನ್ನುವಂಥದ್ದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾರು ಕೂಡ ಇಲ್ಲ. ತಳವಾರ ಅನ್ನುವಂಥದ್ದು ಪರ್ಯಾಯ ಪದ ಎಲ್ಲೆಲ್ಲೋ ನಮ್ಮವ್ರು ಕೆಲವು ಜನ ಇರ್ಬೋದು, ಇಲ್ಲ ಅಂತಿಲ್ಲ, ಸಗತಾಗಿಲ್ಲ. ಆದ್ರೆ ಯಾರೇ ಇದ್ರು ಕೂಡ ಅವ್ರು ನಮ್ಮ ವಾಲ್ಮೀಕಿ ಸಮಾಜದ ಪರ್ಯಾಯ ಪದ ಆಗಿರ್ಬೇಕ ವಿನ ಹಿಂದೂಗಳಲ್ಲಿ ಬರತಕ್ಕಂತ ಪರ್ಯಾಯ ತಳವಾರ ಆಗಿರ್ಬೋದು. ಈಗ ಉದಾಹರಣೆ ಹೇಳಿದೆ ನಿಮಗೆ, ಈ ಕುರುಬ ಸಮಾಜದಲ್ಲಿ ತಳವಾರ ಅವ್ರಿಗೆ ತಳವಾರ ಕೊಡಕ ಅಧ್ಯಯನ ಆಗಿದೆ. ಅದು ವಾಲ್ಮೀಕಿ ಸಮಾಜದಲ್ಲಿ ಗೌರ್ಮೆಂಟ್ ರಿಕಮೆಂಡ್ ಆಗಿ ಹೋಗುದು ಅದೇ ಸರ್. ತಳವಾರ ಅನ್ನುವಂಥ ಅದು ಬೇಕಾ ಕಾಪಿ ಆಗ್ತದೆ. ಕನ್ಫ್ಯೂಸ್ ಆಗಿದೆ ಬಹಳ ಮಂದಿ ಸರ್, ಅದು ಕನ್ಫ್ಯೂಸ್ ಆಗ್ತದೆ. ಸರಿ ಸರ್, ಈಗ ಒಟ್ಟಾರೆಯಾಗಿ ಏನ್ ಹೇಳ್ತೀರಿ ಒಂದು ಫೈನಲ್ ಅದ್ರ ನೋಡ್ರಿ, ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರದ ಏನು ಸುತ್ತೋಲೆಗಳವ, ಸರ್ಕಾರದ ಕೇಂದ್ರ ಗೆಜೆಟ್ ಏನ್ ಹೇಳ್ತದ, ಸರ್ಕಾರ ಸಂವಿಧಾನಬದ್ಧವಾಗಿ ಏನ್ ಹೇಳ್ತೋ ಅದನ್ನ ಅಧಿಕಾರಿಗಳು ಫಾಲೋ ಮಾಡಬೇಕು. ಯಾವುದೇ ರಾಜಕೀಯ ಒತ್ತಡ ಇನ್ನಿತರ ಹೋರಾಟಗಳಿಗೆ ಈ ಭಾಗದಲ್ಲಿ ಅವ್ರ ಜನಾಂಗ ಜಾಸ್ತಿ ಇರ್ಬೋದು, ಇಲ್ಲತ್ತಲ್ಲ. ನಾವು ಆ ಭಾಗದಲ್ಲೂ ನಾವು ರಾಜ್ಯದಲ್ಲಿ 5ನೇ ದೊಡ್ಡ ಜನಾಂಗ ಇದ್ವಿ. ಹಂಗಂತ ನಾವು ಯಾರು ಬ್ಲಾಕ್ ಮೇಲ್ ಮಾಡೋದು ಅನ್ಸ್ತಕ್ಕಂಥಲ್ಲ, ಸಾಧ್ಯನೇ ಇಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅದ, ಇದಕ್ಕೆ ಅಂತ ಕಾನೂನು ಇದೆ, ಪೊಲೀಸ್ ವ್ಯವಸ್ಥೆ ಇದೆ, ಸಾಕಷ್ಟು ನಮಗೆ ಬೆಂಬಲಕ್ಕೆ ಇದ್ದೇ ಇರ್ತದೆ. ಹಾಗೆ ದಯವಿಟ್ಟು ಇಲ್ಲಿ ನಮ್ಮ ಜನಾಂಗ ಅಲ್ಪಸಂಖ್ಯಾತರು ಇರ್ಬೋದು, ಅದಕ್ಕೆ ದಯವಿಟ್ಟು ತಾವು ದಬ್ಬಳಿಕೆ ಅಥವಾ ಇನ್ನಿತರ ವಿಷಯಗಳನ್ನ ಮಾಡಿದ್ರೆ ತಾವು ಕಾನೂನುಬದ್ಧವಾಗಿ ಸಂವಿಧಾನಬದ್ಧ ನೀವು ಹೋರಾಟ ಮಾಡ್ರಿ. ನಿಮ್ದು ಮತ್ತೆ ನಾಳೆ ನಿಮ್ಮದು ಕೂಡ ಆಗ್ಬೋದು, ವೆಲ್ಕಮ್ ಇದೆ. ಅದಕ್ಕೆ ಅಷ್ಟೇ ನನಗೆ.